ನಾನಿವತ್ತು ನಮ್ಮ ಹೊಲಕ್ಕೆ ಬಂದಿದ್ದೆ. ಹೊಲಕ್ಕೆ ಬಂದ ಮೇಲೆ ನನಗೊಂದು ನೆನಪಾಯ್ತು. ಏನಪ್ಪಾ ಅಂತಂದ್ರೆ ಇದ್ರಲ್ಲಿ ನಾವು ಯಾವ್ದಾದ್ರು ಒಂದು ಚಾಪ್ಟರ್ ನಾವು ಹುಡುಗರಿಗೆ ಹೇಳ್ಬೋದಲ್ಲ ಅಂತೇಳಿ ಸೈನ್ಸ್ ಒಳಗಡೆ PUC ಫಸ್ಟ್ ಇಯರ್ ಬಯಾಲಜಿಯಲ್ಲಿ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ ಅನ್ನ ಹೇಳ್ಬಹುದಲ್ಲ ಅಂತ ನನ್ನ ತಲೆ ಒಳಗಡೆ ಹೊಳಿತು. ಸೊ ಹಾಗಾಗಿ ಬರ್ರಿ ನಿಮಗೆ ಅದು ಕಂಪ್ಲೀಟ್ ಚಾಪ್ಟರ್ ಡೀಟೇಲ್ಸ್ ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಆಫ್ ಆಲ್ ಮಾರ್ಫಾಲಜಿ ಅಂದ್ರೆ ಏನು? ಪ್ಲಾಂಟ್ ಅದ್ದು ಹೊರಗಿನ ಸ್ಟ್ರಕ್ಚರ್ ಅನ್ನ ಸ್ಟಡಿ ಮಾಡುವಂತಹ ಒಂದು ಮೆಥಡಿಗೆ ನಾವು ಮಾರ್ಫಾಲಜಿ ಅಂತ ಕರಿತೀವಿ. ಇವಾಗ ಬಯಾಲಜಿ ಒಳಗಡೆ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್, ಮಾರ್ಫಾಲಜಿ ಆಫ್ ಎನಿಮಲ್ಸ್ ಅಂತ ಬರುತ್ತೆ. ಮಾರ್ಫಾಲಜಿ ಆಫ್ ಎನಿಮಲ್ಸ್ ಅಂತಂದ್ರೆ ಎನಿಮಲ್ ಅದ್ದು ಹೊರಗಡೆ ಇರುವಂತಹ ಲಕ್ಷಣಗಳನ್ನ ಸ್ಟಡಿ ಮಾಡೋದು. ಅದೇ ರೀತಿ ನಾವು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್, ಫ್ಲವರಿಂಗ್ ಪ್ಲಾಂಟ್ ಅಂದ್ರೆ ಏನು? ಯಾವ ಗಿಡ ಹೂವನ್ನ ಬಿಡುತ್ತೋ ಅದನ್ನ ನಾವು ಫ್ಲವರಿಂಗ್ ಪ್ಲಾಂಟ್ ಅಂತ ಕರಿತೀವಿ. ನಮಗ್ ಗೊತ್ತು ಟೋಟಲಿ ಪ್ಲಾಂಟ್ ಕಿಂಗ್ಡಮ್ ಒಳಗಡೆ ನಾವು 5 ಡಿವಿಷನ್ಸ್ ಗಳನ್ನಾಗಿ ಮಾಡ್ತೀವಿ. ಒಂದು ಅಲ್ಗೆ, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್, ಆಂಜಿಯೋಸ್ಪರ್ಮ್. ಅಲ್ಗೆ ಅಂತೂ ಸಿಂಪಲ್ ಆಗಿರ್ತಾವ, ಅದರಲ್ಲಿ ಲೀವ್ಸ್ ಇರಂಗಿಲ್ಲ, ಏನೇನು ಇರಂಗಿಲ್ಲ, ಜಸ್ಟ್ ಕ್ಲೋರೋಫಿಲ್ ಪಿಗ್ಮೆಂಟ್ ಪ್ರೆಸೆಂಟ್ ಇರೋದ್ರಿಂದ ಅವನ್ನ ಪ್ಲಾಂಟ್ ಕಿಂಗ್ಡಮ್ ಒಳಗೆ ಸೇರಿಸ್ಬಿಡ್ತಾರೆ. ಅದ ನೀವು ನೆಕ್ಸ್ಟ್ ಬ್ರಯೋಫೈಟ್ಸ್ ನೋಡೋದಾದ್ರೆ ಇದರಲ್ಲಿ ಲೀಫ್ ಲೈಕ್ ಸ್ಟ್ರಕ್ಚರ್ಸ್, ರೂಟ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತಾವ ಕರೆ, ಬಟ್ ಲೀಫ್ ರೂಟ್ ಟ್ರೂ ಆಗಿ ಪ್ರೆಸೆಂಟ್ ಇರಂಗಿಲ್ಲ. ಟೆರಿಡೋಫೈಟ್ ಆರ್ಗಾನಿಸಮ್ಸ್ ನಾವು ಬಂದಿವಿ ಅಂದ್ರೆ ಎಲಿಗಳು ಇರ್ತಾವ, ಸ್ಟೆಮ್ಮು ಸಹಿತ ಫಾರ್ಮೇಶನ್ ಆಗಿರ್ತದ, ಬಟ್ ಅದರಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ ವ್ಯಾಸ್ಕುಲರ್ ಬಂಡಲ್ಸ್ ಪ್ರೆಸೆಂಟ್ ಇರ್ತಾವ, ಬಟ್ ಬ್ರಯೋಫೈಟ್ಸ್ ಅಲ್ಲಿ ವ್ಯಾಸ್ಕುಲರ್ ಬಂಡಲ್ಸ್ ಪ್ರೆಸೆಂಟ್ ಇರಂಗಿಲ್ಲ. ಇವು ನಾವು ಜಿಮ್ನೋಸ್ಪರ್ಮಿಗೆ ಬಂದಿವಿ ಅಂತಂದ್ರೆ ಇವು ಫ್ಲವರ್ ಅಂತೂ ಫಾರ್ಮೇಶನ್ ಮಾಡ್ತಾವ, ಬಟ್ ಓವರಿ ವಾಲ್ ಇರಂಗಿಲ್ಲ. ಅಂದ್ರೆ ಸೀಡ್ಸ್ ಯಾವುದೇ ಒಂದು ಫ್ರೂಟ್ ಲೇಯರ್ ದಿಂದ ಕವರ್ ಆಗಿರಂಗಿಲ್ಲ. ಹಾಗಾಗಿ ವೆಲ್ ಡೆವಲಪ್ಡ್ ಇರುವಂತಹ ಪ್ಲಾಂಟ್ ಯಾವ್ದಂದ್ರೆ ಫ್ಲವರಿಂಗ್ ಪ್ಲಾಂಟ್. ಅದನ್ನ ನಾವು ಆಂಜಿಯೋಸ್ಪರ್ಮ್ಸ್ ಅಂತಾನು ಕೂಡ ಕರಿತೀವಿ. ಹಾಗಾದ್ರೆ ಇಲ್ಲಿ ಒಂದು ಕೆಲವೊಂದಿಷ್ಟು ಇಲ್ಲಿ ಎಷ್ಟೊಂದು ಗಿಡಗಳು ಬೆಳೆದವ ನೋಡ್ರಿ. ಈ ಗಿಡಗಳನ್ನ ನಾವು ನೋಡಿದೀವಿ ಅಂತಂದ್ರೆ ವೆರೈಟಿ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ನಮಗೆ ಕಂಡು ಬರ್ತದ. ಇಲ್ಲಿ ಸಿಂಪ್ಲಿ ನಾನು ಒಂದು ಗಿಡ ನಿಮಗೆ ಕಿತ್ತು ತೋರಿಸ್ತೀನಿ. ಏನಂತಂದ್ರೆ ಓಕೆ ನೋಡ್ರಿ, ಇದೊಂದು ಪ್ಲಾಂಟ್ ಅದ. ಯಾವುದೇ ಒಂದು ಪ್ಲಾಂಟ್ ಅನ್ನ ನಾವು ನೋಡಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಇದ್ರಲ್ಲಿ ನಾವು 2 ಭಾಗಗಳನ್ನಾಗಿ ಮಾಡ್ತೀವಿ. ಒಂದೇನಪ್ಪಾ ಅಂತಂದ್ರೆ ರೂಟ್ ಸಿಸ್ಟಮ್, ಇದು ನೆಲದಿಂದ ಕೆಳಗಡೆ ಇರುವಂತದ್ದು. ಇನ್ನೊಂದು ಶೂಟ್ ಸಿಸ್ಟಮ್, ಇದು ನೆಲದಿಂದ ಮೇಲ್ಗಡೆ ಇರುವಂತ ಪಾರ್ಟ್. ಈಗ ನಾವು ಬೀಜವನ್ನ ನೋಡಿದಾಗ ಬೀಜದಲ್ಲಿ 2 ಪಾರ್ಟ್ ಇರ್ತದೆ, ಒಂದು ರ್ಯಾಡಿಕಲ್, ಇನ್ನೊಂದು ಪ್ಲೂಮಿಲ್. ಈ ರೂಟ್ ಏನಿದೆಯಲ್ಲ ನೆಲದ ಒಳಗಡೆ ಇರುವಂತದ್ದು ರ್ಯಾಡಿಕಲ್ ದಿಂದ ಡೆವಲಪ್ಮೆಂಟ್ ಆಗಿರ್ತದ. ನೆಲದ ಮೇಲ್ಗಡೆ ಇರುವಂತಹ ಈ ಸ್ಟೆಮ್ ಪಾರ್ಟ್ ಏನ್ ಕಾಣಿಸತ್ತಲ್ಲ ಪ್ಲೂಮಿಲ್ ದಿಂದ ಡೆವಲಪ್ಮೆಂಟ್ ಆಗತ್ತ. ಈ ಶೂಟ್ ಸಿಸ್ಟಮ್ ಅಲ್ಲಿ ಮತ್ತೆ ಏನೇನು ಬರುತ್ತೆ ಗೊತ್ತಾ? ಲಾಂಗ್ ಸ್ಲೆಂಡರ್ ಲೈಕ್ ಸ್ಟ್ರಕ್ಚರ್ ಇರುವಂತ ಸ್ಟೆಮ್ ಪ್ರೆಸೆಂಟ್ ಇರ್ತದ. ನೆಕ್ಸ್ಟ್ ಅದ್ರ ಮೇಲೆ ಲೀವ್ಸ್ ಪ್ರೆಸೆಂಟ್ ಇರ್ತಾವು. ಇದರಲ್ಲಿ ಫ್ಲವರ್ ಫಾರ್ಮೇಶನ್ ಆಗಿಲ್ಲ, ಫ್ಲವರ್ ಫಾರ್ಮೇಶನ್ ಆಗಿರ್ತದ. ಮತ್ತೆ ಫ್ಲವರ್ ಆದ ನಂತರ ಫ್ರೂಟ್ ಫಾರ್ಮೇಶನ್ ಆಗಿರ್ತದೆ. ಹಾಗಾದ್ರೆ 1 by 1 ಸ್ಟಡಿ ಮಾಡ್ಕೊಂತ ಹೋಗುನು. ಫಸ್ಟ್ ರೂಟ್ ಬಗ್ಗೆ ನೋಡು. ರೂಟ್ ಅಂದ್ರೆ ಏನು, ಇದರದ ಕೆಲಸ ಏನು ಮಾಡ್ತದ. ಸೊ ಫಸ್ಟ್ ಒನ್ ರೂಟ್ ಸಿಸ್ಟಮ್ ನೋಡ್ರಿ. ರೂಟ್ ರ್ಯಾಡಿಕಲ್ ಪಾರ್ಟ್ ದಿಂದ ಡೆವಲಪ್ಮೆಂಟ್ ಆಗಿರುವಂತ ಲಾಂಗ್ ಸ್ಲೆಂಡರ್ ಲೈಕ್ ಸ್ಟ್ರಕ್ಚರ್ಸ್. ರೂಟ್ಸ್ ಆರ್ ಮೇನ್ಲಿ ಕ್ಲಾಸಿಫೈಡ್ ಇನ್ ಟು 3 ಡಿಫರೆಂಟ್ ಗ್ರೂಪ್ಸ್, ದಟ್ ಈಸ್ ಟ್ಯಾಪ್ ರೂಟ್ ಸಿಸ್ಟಮ್, ಫೈಬ್ರಸ್ ರೂಟ್ ಸಿಸ್ಟಮ್ ಅಂಡ್ ಅಡ್ವಾಂಟೇಜಿಯಸ್ ರೂಟ್ ಸಿಸ್ಟಮ್. ನೋಡಿ, ಟ್ಯಾಪ್ ರೂಟ್ ಸಿಸ್ಟಮ್ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಸ್ಟೆಮ್ ಪಾರ್ಟ್ ಇಂದ ಡೈರೆಕ್ಟ್ಲಿ ಲಾಂಗ್ ಸ್ಲೆಂಡರ್ ಆಗಿರುವಂತ ಒಂದು ಕಂಪ್ಲೀಟ್ ಆಗಿರುವಂತ ಒಂದು ರೂಟ್ ಪ್ರೆಸೆಂಟ್ ಇರ್ತದ. ಇದನ್ನ ನಾವು ಟ್ಯಾಪ್ ರೂಟ್ ಅಂತ ಕರಿತೀವಿ. ಇದರದ ಸೈಡಿಗೆ ಪ್ರೈಮರಿ ರೂಟ್ಸ್, ಸೆಕೆಂಡರಿ ರೂಟ್ಸ್ ಅಂತ ಹೇಳಿ ಡೆವಲಪ್ಮೆಂಟ್ ಹಾಕೋ. ಇವುಗಳನ್ನ ನಾವು ಲ್ಯಾಟರಲ್ ರೂಟ್ಸ್ ಅಂತ ಕರಿತೀವಿ. ಲ್ಯಾಟರಲ್ ರೂಟ್ಸ್ ಅಂದ್ರೇನು? ಪಕ್ಕದಲ್ಲಿ ಗ್ರೋ ಆಗಿರುವಂತ ರೂಟ್ಸ್ ಗಳು. ಸೊ ಇದು ಎದರಲ್ಲಿ ಪ್ರೆಸೆಂಟ್ ಇರುತ್ತಪ್ಪ ಅಂದ್ರೆ ಆಲ್ಮೋಸ್ಟ್ ಡೈಕಾಟಿಲಿಡನ್ ಪ್ಲಾಂಟ್ಸ್ ಒಳಗಡೆ ಪ್ರೆಸೆಂಟ್ ಇರ್ತಾವು. ಅದೇ ರೀತಿ ಇನ್ನೊಂದು ನನ್ನ ಕೈಯಲ್ಲಿ ಗ್ರಾಸ್ ಇದೆ, ಅಂದ್ರೆ ಹುಲ್ಲು. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ. ಸೊ ಇಲ್ಲಿ ಏನಾಗತ್ತಪ್ಪ ಅಂತ ನೋಡಿ, ಇದು ಸ್ಟೆಮ್. ಇಲ್ಲಿ ಕೆಳಗಡೆ ಯಾವುದೇ ರೀತಿ ಈ ರೀತಿ ಟ್ಯಾಪ್ ರೂಟ್ ಇಲ್ಲ. ಇದರಲ್ಲಿ ಏನಿದೆ ಅಂತಂದ್ರೆ ಲ್ಯಾಟರಲ್ ರೂಟ್ಸ್ ಗಳು ಪ್ರೆಸೆಂಟ್ ಇದಾವೆ, ಮತ್ತೆ ಸಿಂಗಲಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಅನ್ನ ಫಾರ್ಮೇಶನ್ ಮಾಡ್ಕೊಂಡಿದ್ದಾವೆ. ಹಾಗೆ ಇಂಥ ರೂಟ್ ಸಿಸ್ಟಮ್ ಗೆ ನಾವು ಫೈಬ್ರಸ್ ರೂಟ್ ಸಿಸ್ಟಮ್ ಅಂತ ಕರಿತೀವಿ. ಮತ್ತೆ ಇದರಲ್ಲಿ ಸೆಕೆಂಡರಿ ಗ್ರೋತ್ ಆಗಂಗಿಲ್ಲ, ಪ್ರೆಸೆಂಟ್ ಇರಂಗಿಲ್ಲ. ಮತ್ತೆ ಇವು ಬೇಗ ಗ್ರೋತ್ ಆಗಿ ಏನಾಗ್ಬಿಡ್ತಾವ ಅಂತಂದ್ರೆ ಡಿಸಪಿಯರ್ ಕೂಡ ಆಗ್ಬಿಡ್ತಾವ. ಹಾಗಾದ್ರೆ ರೂಟ್ ಮೇನ್ ಫಂಕ್ಷನ್ ಏನು ಅದನ್ನ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ಅಡ್ವಾಂಟೇಜಿಯಸ್ ರೂಟ್ಸ್. ಅಡ್ವಾಂಟೇಜಿಯಸ್ ರೂಟ್ಸ್ ಅಂತಂದ್ರೆ ರ್ಯಾಡಿಕಲ್ ಪಾರ್ಟ್ ಅನ್ನ ಬಿಟ್ಟು ಬೇರೆ ಒಂದು ಪ್ಲಾಂಟ್ ಪಾರ್ಟ್ ದಿಂದ ಗ್ರೋ ಆಗಿರುವಂತ ರೂಟ್ಸ್ ಗೆ ನಾವು ಅಡ್ವಾಂಟೇಜಿಯಸ್ ರೂಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಇವಾಗ ಪುದೀನಾದಲ್ಲಿ ಬರುವಂತ ಸ್ಟೆಮ್ ದಿಂದ ಗ್ರೋತ್ ಆಗಿರುವಂತ ರೂಟ್ಸ್ ಆಗಿರ್ಬೋದು, ಆಲದ ಮರದಿಂದ ಕೆಳಗಡೆ ಇಳಿದಿರುವಂತ ರೂಟ್ಸ್ ಆಗಿರಬಹುದು, ಅವುಗಳನ್ನ ಅಡ್ವಾಂಟೇಜಿಯಸ್ ರೂಟ್ಸ್ ಅಂತ ಕರಿತೀವಿ. ಹಾಗಾದ್ರೆ ರೂಟ್ಸ್ ಗಳದ್ದು ಮೇನ್ ಕೆಲಸ ಏನು? ಈ ರೂಟ್ ಏನ್ ಮಾಡ್ತಾವ ಅಂತಂದ್ರೆ ಪ್ಲಾಂಟ್ ಗಳಿಗೆ ವಾಟರ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡೋದಲ್ಲದೆ ಮಿನರಲ್ಸ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಗಳನ್ನ ಮಣ್ಣಿನಿಂದ ಟ್ರಾನ್ಸ್ಪೋರ್ಟ್ ಮಾಡುತ್ತಾ.
ಅಂಡ್ ದೇ ಪ್ರೊವೈಡ್ ಆಂಕರೇಜ್ ಟು ದಿ ಪ್ಲಾಂಟ್. ಅಂದ್ರೆ ಪ್ಲಾಂಟ್ ಅನ್ನ ಮಣ್ಣಿನೊಳಗಡೆ ಗಟ್ಟಿಯಾಗಿ ಹಿಡ್ಕೊಂಡು ಪ್ಲಾಂಟ್ ನೇರವಾಗಿ ಭೂಮಿಯ ಮೇಲೆ ಬೆಳಿಲಿಕ್ಕೆ ಅವಕ್ಕ ಸಹಾಯ ಮಾಡ್ತದೆ. ಅದರದ ಜೊತೆಗೆ ಇವು ಏನ್ ಮಾಡ್ತಾವಂತಂದ್ರೆ ಸ್ಟೋರೇಜ್ ಆಫ್ ಫುಡ್ ಮಟೀರಿಯಲ್ ಆಗಿನೂ ಸಹಿತ ಕೆಲಸ ಮಾಡ್ತಾವ್. ಈಗ ನಾವು ಸಿಂಪ್ಲಿ ಹೇಳ್ಬೇಕಂತಂದ್ರೆ ಇವಾಗ ರ್ಯಾಡಿಶ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ನಾವು ಅದನ್ನ ಊಟ ಮಾಡ್ತೀವಿ, ಹೌದಾ? ಅದು ನಾವು ರಿಸರ್ವ್ ಫುಡ್ ಮಟೀರಿಯಲ್ ಆಗಿ ಆಕ್ಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ವೆಜಿಟೇಟಿವ್ ಪ್ರೊಪಗೇಷನ್ ಗೂ ಸಹಿತ ಹೆಲ್ಪ್ ಆಗ್ತಾ ಇರುತ್ತೆ. ದೇ ಇನ್ವಾಲ್ವಿಂಗ್ ಟು ದಿ ಸಿಂಥೆಸಿಸ್ ಆಫ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್. ಪ್ಲಾಂಟ್ ಗಳಿಗೆ ಬೇಕಾಗಿರುವಂತಹ ಒಂದು ಇಂಪಾರ್ಟೆಂಟ್ ಹಾರ್ಮೋನ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುವಂತ ಕೆಲಸ ಈ ರೂಟ್ ಗಳು ಮಾಡ್ತಾರೆ. ಇದು ಎಲ್ಲವೂ ಏನಪ್ಪಾ ಅಂತಂದ್ರೆ ರೂಟ್ಸ್ ಬಗ್ಗೆ ಆಯ್ತು. ದೆನ್ ನೆಕ್ಸ್ಟ್ ನಾವು ರೂಟ್ಸ್ ರೀಸನ್ಸ್ ಗಳನ್ನ ನೋಡೋದಾದ್ರೆ, ರೂಟ್ಸ್ ಪಾರ್ಟ್ಸ್ ಗಳನ್ನ ನೋಡೋದಾದ್ರೆ, ನೀವಿಲ್ಲಿ ದಿಟ್ಟಿಸಿ ನೋಡಬಹುದು. ಈ ರೂಟ್ಸ್ ಅಲ್ಲಿ ಏನಿರುತ್ತಂತಂದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ತುದಿ ಇರುತ್ತಾ, ಇದು ನಾನು ಕೀಳುವಾಗ ಕಟ್ ಆಗಿದೆ. ಇಲ್ಲಿ ನೀವು ನೋಡಬಹುದು, ಇಲ್ಲಿ ವೈಟ್ ಕಲರ್ ಕಾಣಿಸ್ತಾ ಇದೆ. ಅದರದ್ದು ಬ್ಯಾಕ್ ಸೈಡ್ ಮತ್ತೆ ಸ್ವಲ್ಪ ಇದಿದೆ. ಇದರಲ್ಲಿ 3 ಟೈಪ್ ರೀಸನ್ಸ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಒಂದ್ ಯಾವ್ದಪ್ಪ ಅಂತಂದ್ರೆ ರೀಸನ್ ಆಫ್ ಮೆರಿಸ್ಟಮ್ಯಾಟಿಕ್, ರೀಸನ್ ಆಫ್ ಎಲಾಂಗೇಶನ್ ಅಂಡ್ ರೀಸನ್ ಆಫ್ ಮ್ಯಾಚುರೇಷನ್. ಮೆರಿಸ್ಟಮ್ಯಾಟಿಕಲಿ ಏನಾಗಿರ್ತದ ಅಂತಂದ್ರೆ ಸೆಲ್ಸ್ ಗಳು ವೆರಿ ಹೈಲಿ ಆಕ್ಟಿವ್ ಆಗಿರ್ತಾವು. ಪ್ಲಸ್ ಏನಪ್ಪಾ ಅಂದ್ರೆ ಥಿನ್ ಸೆಲ್ ವಾಲ್ ಅನ್ನ ಫಾರ್ಮೇಶನ್ ಮಾಡಿರ್ತಾವು, ಡೆನ್ಸ್ ಸೈಟೋಪ್ಲಾಸಮ್ ಅನ್ನ ಹೊಂದಿರ್ತಾವು, ಸೆಲ್ಸ್ ಗಳು ರ್ಯಾಪಿಡ್ಲಿ ಡಿವಿಷನ್ ಆಗ್ತಾ ಇರ್ತಾವ, ಸೆಲ್ ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ನೆಕ್ಸ್ಟ್ ಅದರದ್ದು ಬ್ಯಾಕ್ ಸೈಡ್ ಇರುವಂತ ಪೋರ್ಷನ್ ಯಾವ್ದಪ್ಪ ಅಂತಂದ್ರೆ ರೀಸನ್ ಆಫ್ ಎಲಾಂಗೇಶನ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಹೆಚ್ಚಿಗಾಗಿರುವಂತ ಸೆಲ್ಸ್ ಗಳು ಎಲಾಂಗೇಟ್ ಆಗ್ತಾವ್, ಅಂದ್ರೆ ದೊಡ್ಡ ಆಗ್ತಾವ್, ಉದ್ದಕ್ಕಾಗ್ತಾವ್, ಮತ್ತೆ ಅವು ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾವ್. ಮತ್ತೆ ರೂಟ್ ಲೆಂತ್ ಆಕೈತೋ ಇಲ್ಲೋ ಅಂತ ಗೊತ್ತಾಗೋದು ರೀಸನ್ ಆಫ್ ಎಲಾಂಗೇಶನ್ ಮೇಲೆ ಡಿಪೆಂಡ್ ಆಗಿರ್ತದೆ. ನೆಕ್ಸ್ಟ್ ರೀಸನ್ ಆಫ್ ಮ್ಯಾಚುರೇಷನ್. ಇಲ್ಲಿ ಏನಾಗತ್ತೆ ಅಂತಂದ್ರೆ ಸೆಲ್ಸ್ ಗಳು ಡಿವಿಷನ್ ಆಗಂಗಿಲ್ಲ, ಸೆಲ್ಸ್ ಗಳು ಎಲಾಂಗೇಶನ್ ಆಗಂಗಿಲ್ಲ, ಸೆಲ್ಸ್ ಗಳು ಏನಾಗ್ತಾವ್ ಮ್ಯಾಚುರೇಷನ್ ಆಗಕ್ ಸ್ಟಾರ್ಟ್ ಆಗ್ತಾವ್. ಅಂದ್ರೆ ರೂಟಿಗೆ ಡೆವಲಪ್ಮೆಂಟ್ ಗೆ ಬೇಕಾಗಿರುವಂತಹ ಹಾರ್ಮೋನ್ಸ್ ಗಳನ್ನ ಸಿಂಥೆಸಿಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದ. ಪ್ಲಸ್ ಇದು ಕಾನ್ಸ್ಟೆಂಟ್ ಆಗಿ ಉಳಿಯುವಂತ ರೀಸನ್. ಈ ರೀಸನ್ ಮೇಲೆ ಏನಾಗತ್ತಪ್ಪ ಅಂತಂದ್ರೆ ಫೈನ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್, ರೂಟ್ ಹೇರ್ಸ್ ಪ್ರೆಸೆಂಟ್ ಇರ್ತಾವ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇವೆಲ್ಲವೂ ರೂಟ್ ಹೇರ್ಸ್. ಈ ರೂಟ್ ಹೇರ್ಸ್ ಏನ್ ಮಾಡ್ತಾ ಇರ್ತಾವ ಅಂತಂದ್ರೆ ಮಣ್ಣಿನಲ್ಲಿರುವಂತ ವಾಟರ್ ಅನ್ನ ಅಬ್ಸಾರ್ಬ್ ಮಾಡಿಕೊಂಡು ಪ್ಲಾಂಟ್ ಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡುವಂತ ಕೆಲಸ ಮಾಡ್ತಾವ. ಸೊ ಇಲ್ಲಿ ಕೆಳಗಡೆ ಇರುವಂತದ್ದು ಜಸ್ಟ್ ಸಪೋರ್ಟಿಂಗ್ ಆಗಿ ಕೆಲಸ ಮಾಡ್ತಾ ಇತ್ತಂದ್ರೆ ರೂಟ್ ಹೇರ್ಸ್ ವಾಟರ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡಿ ಪ್ಲಾಂಟ್ ಗಳಿಗೆ ಸಪ್ಲೈ ಮಾಡುವಂತ ಕೆಲಸ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ವಿಲ್ ಮೂವ್ ಟುವರ್ಡ್ಸ್ ದಿ ಅಬೌವ್ ದಿ ಗ್ರೌಂಡ್ ಲೆವೆಲ್, ದಟ್ ಇಸ್ ಕಾಲ್ಡ್ ಆಸ್ ಶೂಟ್ ಸಿಸ್ಟಮ್. ಅಂದ್ರೆ ಭೂಮಿಯನ್ನ ಬಿಟ್ಟು ಮೇಲ್ಗಡೆ ಗ್ರೋ ಆಗುವಂತ ಈ ಎಲ್ಲಾ ಪಾರ್ಟಿಗೆ ಶೂಟ್ ಸಿಸ್ಟಮ್ ಅಂತ ಕರಿತೀವಿ. ಶೂಟ್ ಸಿಸ್ಟಮ್ ಅಲ್ಲಿ ಫಸ್ಟ್ ಪಾರ್ಟ್ ಯಾವ್ದಂತಂದ್ರೆ ಸ್ಟೆಮ್. ಓಕೆ, ನೋಡ್ರಿ ಸ್ಟೆಮ್ ಯಾವ ರೀತಿ ಇರುತ್ತಂದ್ರೆ ರೂಟ್ ಮೇಲೆ ಗ್ರೋ ಆಗಿರ್ತದೆ. ಸ್ಟೆಮ್ ಇಟ್ ಬಿಯರ್ಸ್ ದಿ ಬ್ರಾಂಚಸ್. ಈ ರೀತಿ ಟಿಸಲ್ಗನ್ನ ಬಿಟ್ಟಿರ್ತದಲ್ಲ, ಅಲ್ಲಿ ಲೀವ್ಸ್ ಅನ್ನ ಫಾರ್ಮೇಶನ್ ಮಾಡಿರ್ತಾವ, ಅದರದ ಮೇಲೆ ಫ್ಲವರ್ಸ್ ಅನ್ನ ಫಾರ್ಮೇಶನ್ ಮಾಡಿರ್ತದ, ಮತ್ತೆ ಅದರ ಮೇಲೆ ಫ್ರೂಟ್ಸ್ ಅನ್ನ ಫಾರ್ಮೇಶನ್ ಮಾಡ್ತೀವಿ. ಓಕೆ, ಸ್ಟೆಮ್ ಸಿಸ್ಟಮ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ 2 ಭಾಗಗಳನ್ನಾಗಿ ಡಿವೈಡ್ ಮಾಡ್ತೀವಿ. ಒಂದು ನೋಡ್ಸ್, ಇನ್ನೊಂದು ಏನಪ್ಪಾ ಅಂದ್ರೆ ಇಂಟರ್ ನೋಡ್ಸ್. ನೋಡ್ಸ್ ಅಂತಂದ್ರೆ ಏನು? ಫ್ರಾಮ್ ವೇರ್ ದ ಲೀಫ್ ಕ್ಯಾನ್ ಬಿ ಒರಿಜಿನೇಟ್. ಅಂದ್ರೆ ಯಾವ ಒಂದು ಸ್ಟೆಮ್ ಪಾರ್ಟ್ ದಿಂದ ಲೀಫ್ ಒರಿಜಿನೇಟ್ ಆಗುತ್ತೋ, ಲೀಫ್ ಬೆಳೀತದೋ ಅಂತ ಒಂದು ರೀಸನ್ ಗೆ ನಾವು ನೋಡ್ಸ್ ಅಂತ ಕರಿತೀವಿ. ಈ 2 ನೋಡ್ಸ್ ಗಳ ಮಧ್ಯದಲ್ಲಿ ಇರುವಂತ ಈ ಸ್ಪೇಸ್ ಗೆ ಇಂಟರ್ ನೋಡ್ ಅಂತ ಕರಿತೀವಿ. ನೋಡ್ಸ್ ಮೇನ್ ಕೆಲಸ ಏನು? ಇಟ್ ಬಿಯರ್ಸ್ ದಿ ಬರ್ಡ್ಸ್ ಅಂತಂದ್ರೇನು? ಚಿಗುರು ಹೊಡೆಯುವಂತದ್ದು, ಮೊಳಕೆ ಹೊಡೆಯುವಂತ ಒಂದು ಸ್ಟ್ರಕ್ಚರ್ ನ ಫಾರ್ಮೇಶನ್ ಮಾಡೋದು. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಲೀಫ್ ಫಾರ್ಮೇಶನ್ ಆಗೈತಿ, ಅದರದ ಮೇಲ್ಗಡೆ ಒಂದು ಬ್ರಾಂಚ್ ಫಾರ್ಮೇಶನ್ ಆಗ್ಯದ, ಅದರ ಮೇಲೆ ಲೀಫ್ ಫಾರ್ಮೇಶನ್ ಆಗ್ಯಾವ. ಅಂದ್ರೆ ಇದನ್ನು ನಾವು ನೋಡ್ಸ್ ದಿಂದ ಏನಾಗತ್ತಂದ್ರೆ ಕೆಲವೊಂದಿಷ್ಟು ಟೈಮಿಗೆ ಫ್ಲವರ್ಸ್ ಸಹಿತ ಫಾರ್ಮೇಶನ್ ಆಗ್ತಿರ್ತಾವ, ಮತ್ತೆ ಬ್ರಾಂಚಸ್ ಸಹಿತ ಫಾರ್ಮೇಶನ್ ಆಗ್ತಾ ಇರುತ್ತೆ. ಫಂಕ್ಷನ್ಸ್ ಆಫ್ ಸ್ಟೆಮ್ ಏನು? ಇಟ್ ಸ್ಪ್ರೆಡಿಂಗ್ ಔಟ್ ಬ್ರಾಂಚಸ್ ಅಂಡ್ ಬಿಯರ್ಸ್ ದಿ ಲೀವ್ಸ್, ಫ್ಲವರ್ಸ್ ಅಂಡ್ ಫ್ರೂಟ್ಸ್. ಕಂಡಕ್ಟ್ ದಿ ವಾಟರ್, ಮಿನರಲ್ಸ್ ಅಂಡ್ ಫೋಟೋಸಿಂಥೇಟ್ಸ್. ಅಂದ್ರೆ ಫೋಟೋಸಿಂಥೆಸಿಸ್ ಮುಖಾಂತರ ಇಲ್ಲಿ ಪ್ರೊಡ್ಯೂಸ್ ಆಗುವಂತ ಗ್ಲುಕೋಸ್ ಮಾಲಿಕ್ಯೂಲ್ ಗಳನ್ನ ಈ ಸ್ಟೆಮ್ ಮುಖಾಂತರ ರೂಟ್ಸ್ ಕಳಿಸತ್ತ. ರೂಟ್ಸ್ ಅಲ್ಲಿ ಬರುವಂತ ಮಿನರಲ್ ಮತ್ತೆ ವಾಟರ್ ಗಳನ್ನ ಈ ಸ್ಟೆಮ್ ಮುಖಾಂತರ ಲೀವ್ಸ್ ಗಳಿಗೆ ಕಳಿಸುತ್ತ. ಈ ಫೋಟೋಸಿಂಥೆಸಿಸ್ ಅಲ್ಲಿ ಉತ್ಪತ್ತಿಯಾಗುವಂತ ಪ್ರಾಡಕ್ಟ್ ಗಳಿಗೆ ನಾವು ಫೋಟೋಸಿಂಥೇಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಅದರ್ ದನ್ ದಟ್ ದ ಸ್ಟೆಮ್ ಪರ್ಫಾರ್ಮ್ಸ್ ದಿ ವೇರಿಯಸ್ ಫಂಕ್ಷನ್ಸ್. ಏನು? ಪ್ರೊಟೆಕ್ಷನ್ ಗೋಸ್ಕರ ಆಕ್ಟ್ ಆಗತ್ತ, ಪ್ಲಸ್ ಸಪೋರ್ಟಿವ್ ಆಗಿನೂ ಸಹಿತ ಕೆಲಸ ಮಾಡ್ತಾವು. ಇವನ್ ವೆಜಿಟೇಟಿವ್ ಪ್ರೊಪಗೇಷನ್ ಅಲ್ಲಿನೂ ಸಹಿತ ಇನ್ವಾಲ್ವ್ಮೆಂಟ್ ಆಗತ್ತ. ವೆಜಿಟೇಟಿವ್ ಪ್ರೊಪಗೇಷನ್ ಅಂದ್ರೆ ಏನು? ನಾವು ಯಾವ್ದಾದ್ರು ಸ್ಟೆಮ್ ಪಾರ್ಟ್ ಅನ್ನ ಕಟ್ ಮಾಡಿ ನಾವು ಎಲ್ಲಾದ್ರೂ ಅದನ್ನ ಹಾಕಿದೀವಿ ಅಂತಂದ್ರೆ ಮಣ್ಣಿನೊಳಗಡೆ ಅದು ಗ್ರೋತ್ ಆಗಿ ಹೊಸ ಪ್ಲಾಂಟ್ ಅನ್ನ ಫಾರ್ಮೇಶನ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಯಾವ್ದು ಅಂತಂದ್ರೆ ಈಗ ರೋಸ್ ಪ್ಲಾಂಟ್ ಆಗಿರ್ಬೋದು, ನೆಕ್ಸ್ಟ್ ಪುದೀನಾ ಪ್ಲಾಂಟ್ ಆಗಿರ್ಬೋದು. ಲೀಫ್ ಈಸ್ ಎ ಲ್ಯಾಟರಲ್ ಫ್ಲಾಟನ್ಡ್ ಸ್ಟ್ರಕ್ಚರ್ ಬಾರ್ನ್ ಆನ್ ದಿ ಸ್ಟೆಮ್. ಲ್ಯಾಟರಲ್ ಅಂದ್ರೆ ಏನು? ಈ ರೀತಿ ಸೈಡ್ ಗೆ ಗ್ರೋ ಆಗುವಂತದನ್ನ ನಾವು ಲ್ಯಾಟರಲ್ ಅಂತ ಕರಿತೀವಿ. ಉದ್ದಕ್ಕೆ ಗ್ರೋ ಆಗಂಗಿಲ್ಲ.
the leaf develop at the nodes and it bears the buds. And these buds later develop into the axillary buds. And these axillary buds later give rise to the branches. Leaves are mostly originate from the shoot apical meristem arranged in an acropetal manner. Acropetal manner ಅಂತಂದ್ರೆ ಒಂದರ ಮೇಲೆ ಒಂದು ಅರೇಂಜ್ಮೆಂಟ್ ಆಗಿರ್ತಾವ. And these are the most important organs for the photosynthesis process. ಯಾಕಂತಂದ್ರೆ ಲೀವ್ಸ್ ಅಲ್ಲಿ ಗ್ರೀನ್ ಪಾರ್ಟ್ ಯಾಕೆ ಇರುತ್ತಂದ್ರೆ ಬಿಕಾಸ್ ದೇ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ದಿ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ದಟ್ ಈಸ್ ಹೆಲ್ಪ್ಫುಲ್ ಫಾರ್ ದಿ photosynthesis process. That's why they are the most important organs for the photosynthesis. And next, we discuss about the structure of leaf. Leaf the structure ಅನ್ನ ನಾವು ಏನಾದರೂ ನೋಡೋದಾದ್ರೆ they mainly contains the three important parts. That is, one is leaf base ಅಂತಂದ್ರೆ ಸ್ಟೆಮ್ ಗೆ ಅಟ್ಯಾಚ್ಮೆಂಟ್ ಆಗಿರೋದು. ಇನ್ನೊಂದು ಏನಪ್ಪಾ ಅಂತಂದ್ರೆ ಪಿಟಿಯೋಲ್ ಪಾರ್ಟ್. ಅಂಡ್ ಈ ಕಂಪ್ಲೀಟ್ಲಿ ಪಾರ್ಟ್ ಏನಿದೆಯಲ್ಲ ಇದನ್ನ ನಾವು ಲ್ಯಾಮಿನಾ ಅಂತ ಕರಿತೀವಿ, ಇಲ್ಲ ಲೀಫ್ ಬ್ಲೇಡ್ ಅಂತ ಕರಿತೀವಿ. ಓಕೆ, leaf base from where leaf will be originate on the stem part. In some plant what happens that leaf base will be bulged ಅಂದ್ರೇನು ಉಬ್ಬಿರ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ಕಡೆ ಒಂದು ಸಂಕೇಶ್ವರ ಗಿಡದಲ್ಲಿ ಎಲಿನ ತಗೊಂಡ್ಬಂದಿದ್ದೀನಿ. ಇಲ್ಲಿ ನೋಡ್ರಿ, ಇದು ಲೀಫ್ ಬೇಸು ಇಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ಉಬ್ಬಿದೆ. ಸೊ ಈ ರೀತಿ ಲೀಫ್ ಬೇಸ್ ಏನಾದ್ರೂ ಸೋಲನ್ ಪಾರ್ಟ್ ಅಲ್ಲಿ ಆಗಿತ್ತಂದ್ರೆ ಅದನ್ನ ಪಲ್ವಿನಸ್ ಅಂತ ಕರಿತೀವಿ. ದ ನೆಕ್ಸ್ಟ್, ಇನ್ ಮೊನೊಕಾಟ್ಲಿಡಾನ್ ಪ್ಲಾಂಟ್ ದ ಲೀಫ್ ಇಟ್ ಕವರ್ಡ್ ದಿ ಸ್ಟೆಮ್ ಪಾರ್ಟ್. ಈ ಸ್ಟೆಮ್ ಪಾರ್ಟ್ ಅನ್ನು ಏನ್ ಮಾಡಿರ್ತದ ಅಂದ್ರೆ ಕವರ್ ಮಾಡಿರ್ತದ. ಸೊ ಇಂಥ ಲೀಫ್ ಬೇಸು ಕೂಡ ಕೆಲವೊಂದಿಷ್ಟು ಲೀಫ್ ಅಲ್ಲಿ ಪ್ರೆಸೆಂಟ್ ಇರ್ತದ. ನೆಕ್ಸ್ಟ್ ಪಾರ್ಟ್ ಪಿಟಿಯೋಲ್. ಸೊ ಲುಕ್ ಎಟ್ ದಿಸ್ ಪಾರ್ಟ್. ದಿಸ್ ಇಸ್ ದ ಪಿಟಿಯೋಲ್, thin, long and slender like structure which attach the stem in one side and that connects the lamina on the another side. So it will be flutter in air current. Flutter ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ಲೀಫ್ ಅಳಗಾಡ್ತಾ ಇದೆ. ಈ ಲೀಫ್ ಮೂವ್ಮೆಂಟ್ ಆಗೋದು ಅಳಗಾಡೋದು ಎದಕ್ ಮಾಡತ್ತಪ್ಪ ಅಂತಂದ್ರೆ ಡ್ಯೂ ಟು ದಿಸ್ ಪಿಟಿಯೋಲ್ ಪಾರ್ಟ್. ಈ ರೀತಿ ಇದು ಶೇಕ್ ಆಗೋದ್ರಿಂದ, ಈ ರೀತಿ ಅಳಗಾಡೋದ್ರಿಂದ ಏನಾಗತ್ತೆ ಅಂತಂದ್ರೆ ಲೀಫ್ ವಿಲ್ ಬಿಕಮ್ ಕೂಲ್ ಅಂಡ್ ದಟ್ ಬ್ರಿಂಗ್ ದಿ ಫ್ರೆಶ್ ಏರ್. And next come to the lamina. So lamina it is the flattened, ಅಗಲವಾಗಿರ್ತದ ಮತ್ತೆ ಕಂಪ್ಲೀಟ್ ದೊಡ್ಡದಾಗಿರುವಂತ ಸ್ಟ್ರಕ್ಚರ್ ಗೆ ಲ್ಯಾಮಿನಾ ಅಂತ ಕರಿತೀವಿ. ಇಲ್ಲಿ ಪೆಟಿಯೋಲ್ ಫಾರ್ಮೇಶನ್ ಆಗತ್ತಾ. ಪೆಟಿಯೋಲ್ ದಿಂದ ಏನ್ ಇದು ಕಂಪ್ಲೀಟ್ ಆಗಿ ಏನು ಟ್ರಾನ್ಸ್ಫರ್ ಆಗಿದೆಯಲ್ಲ ಇದನ್ನ ನಾವು ಪ್ರಾಮಿನೆಂಟ್ ವೇನ್ ಅಂತ ಕರಿತೀವಿ. ಇದನ್ನ ಕೆಲವೊಂದಿಷ್ಟು ಸರ್ತಿಗೆ ನಾವು ಮಿಡ್ ರಿಬ್ ಅಂತ ಕರಿತೀವಿ. ಮಿಡ್ ರಿಬ್ ನೆಕ್ಸ್ಟ್ ಏನ್ ಪಾರ್ಟ್ ಏನಪ್ಪಾ ಅಂತಂದ್ರೆ ವೇನ್ಸ್. ಈ ವೇನ್ಸ್ ದಿಂದ ಏನು ಲ್ಯಾಟರಲ್ ಬ್ರಾಂಚಸ್ ಗಳ ಫಾರ್ಮೇಶನ್ ಆಗಿದಾವಲ್ಲ ಅವುಗಳನ್ನು ನಾವು ವೇನ್ಲೆಟ್ಸ್ ಅಂತ ಕರಿತೀವಿ. ಈ ಟೋಟಲ್ ಪೋರ್ಷನ್ ಏನ್ ಮಾಡತ್ತಂದ್ರೆ ಲೀಫ್ ಗೆ ಕರೆಕ್ಟ್ ಆಗಿರುವಂತ ಶೇಪ್ ಅನ್ನ ಕೊಡುತ್ತ. ಲೀಫ್ ಕರೆಕ್ಟ್ ರೌಂಡ್ ಶೇಪ್ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ವೆರೈಟಿ ಆಫ್ ಶೇಪ್ ಆಗಿರ್ಬೋದು. ಫಾರ್ಮೇಶನ್ ಆಗ್ಬೇಕಾದ್ರೆ ವೇನ್ಸ್ ಮತ್ತೆ ವೇನ್ಲೆಟ್ಸ್ ಇಂಪಾರ್ಟೆಂಟ್ ಆಗಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್, ವೇನ್ಸ್ ಪ್ರೊವೈಡ್ ರಿಜಿಡಿಟಿ ಟು ದಿ ಲೀಫ್. Veins, midribs and lamina are present in the leaf. They are variety of types. Leaf ಅಲ್ಲಿ ಬಹಳಷ್ಟೊಂದು ಟೈಪ್ಸ್ ಬರುತ್ತೆ. Now let's move towards the different types of leaf. So there are mainly two types of leaf will be found. Those are simple leaf and another one is compound leaf. Leaves, there are mainly two types. One is simple leaf, another one is compound leaf. Simple leaf ಇಗೂ ಮತ್ತೆ compound leaf ಇಗೂ ಡಿಫರೆನ್ಸ್ ಏನು ನೋಡ್ರಿ. ಸಿಂಪಲ್ ಲೀಫ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಪಿಟಿಯೋಲ್ ಪಾರ್ಟ್, ಇದು ಕಂಪ್ಲೀಟ್ ಲ್ಯಾಮಿನಾ ಪಾರ್ಟ್, ಇದ್ರ ಮಿಡಲ್ ಅಲ್ಲಿ ಇರುವಂತದ್ದು ಮಿಡ್ ರಿಬ್. ಈ ಟೋಟಲ್ ಪೋರ್ಷನ್ ಏನಾಗಿರ್ತದ ಅಂತಂದ್ರೆ ಎಂಟೈರ್ಲಿ ಕವರ್ ಆಗಿರ್ತದ. ಓಕೆ, ನೆಕ್ಸ್ಟ್ ಇನ್ನೊಂದು ಲೀಫ್ ಅಲ್ಲಿ ಇಲ್ಲೇ ನೀವು ನೋಡಬಹುದು, ಇದು ಪಪ್ಪಾಯ ಏನ ಗಿಡ ಇದೆಯಲ್ಲ, ಈ ಪಪ್ಪಾಯ ಗಿಡದ ಲೀಫ್ ಅಲ್ಲಿ ಆಕ್ಚುಲಿ ಇದು ಏನಪ್ಪಾ ಅಂತಂದ್ರೆ ಮಿಡ್ ರಿಬ್ ಪೋರ್ಷನ್, ಮತ್ತೆ ಇವು ಏನಪ್ಪಾ ಅಂದ್ರೆ ಲ್ಯಾಮಿನಾ. ಸೊ ಈ ಲ್ಯಾಮಿನಾ ಏನು ಈ ರೀತಿ ಒಳಗಡೆ ಏನು ಹೋಗಿರ್ತದಲ್ಲ ಇದನ್ನ ನಾವು ಇನ್ಸಿಜನ್ ಅಂತ ಕರಿತೀವಿ. ಸೊ ಈ ಮಿಡ್ರಿಬ್ ಪೋರ್ಷನ್ ಗೆ ಲ್ಯಾಮಿನಾ ಕರೆಕ್ಟ್ ಆಗಿ ಟಚ್ ಆಗಿಲ್ಲ. ಸೊ ಲ್ಯಾಮಿನಾ ಇಲ್ಲಿ ಕರೆಕ್ಟ್ ಆಗಿ ಟಚ್ ಆಗಿತ್ತಂದ್ರೆ ಅದನ್ನ ನಾವು ಕಂಪೌಂಡ್ ಲೀಫ್ ಅಂತ ಕರಿಬಹುದು. ಬಟ್ ಇದು ಸಿಂಪಲ್ ಲೀಫ್. ಈಗ ನೆಕ್ಸ್ಟ್ ಇನ್ನೊಂದು ಬೆಂಡಿಕಾಯಿ ಗಿಡದ ಲೀಫ್ ಆಗಿರ್ಬೋದು, ನೆಕ್ಸ್ಟ್ ಹತ್ತಿ ಗಿಡದ ಲೀಫ್ ಆಗಿರ್ಬೋದು, ಅದರದ ಲ್ಯಾಮಿನಾ ಪೋರ್ಷನ್ ಮಿಡ್ ರಿಬಿಗೆ ಟಚ್ ಆಗಿರಂಗಿಲ್ಲ. ಯಾವ ಲೀಫ್ ಅಲ್ಲಿ ಲ್ಯಾಮಿನಾ ಪೋರ್ಷನ್ ಮಿಡ್ ರಿಬಿಗೆ ಟಚ್ ಆಗಿರ್ತದೋ ಅಂದ್ರೆ ಸಿಂಪ್ಲಿ ಇಲ್ಲಿ ನೋಡಬಹುದು, ನನ್ನ ಕಡೆ ಒಂದು ಕರ್ಬೇವು ಎಲೆ ಇದೆ. ಸೊ ಇದ್ರಲ್ಲಿ ನಾವು ಇದು ಒಂದು ಎಲೆ ಅಲ್ಲ, ಇದು ಕಂಪ್ಲೀಟ್ ಪೋರ್ಷನ್ ಏನಿದಲ್ಲ ಇದನ್ನ ನಾವು ಒಂದು ಲೀಫ್ ಅಂತ ಕರಿತೀವಿ. ಇದ್ರ ಮೇಲ್ಗಡೆ ಇವುಗಳನ್ನ ಲೀಫ್ಲೆಟ್ಸ್ ಅಂತ ಕರಿತೀವಿ. ಇಲ್ಲಿ ಏನಾಗಿರ್ಬೋದು ಗೊತ್ತಾ, ಇದು ಕಂಪ್ಲೀಟ್ ಒಂದು ಲ್ಯಾಮಿನಾ ಇರ್ತಿರಬಹುದು. ಈ ಲ್ಯಾಮಿನಾ ಒಳಗಡೆ ಕಟ್ ಆಗಿ ಇದ್ರದ ವೇನ್ ರಿಬ್ಸ್ ಏನಿದಾವಲ್ಲ ವೇನ್ಲೆಟ್ಸ್ ಮಿಡ್ ರಿಬಿಗೆ ಏನಾಗಿದಾವ ಅಂತಂದ್ರೆ
ಟಚ್ ಆಗಿದಾವೆ. ಸೊ ಇಲ್ಲಿನೂ ಕೂಡ ಒಂದು ನಾನು ಲೀಫ್ ಅನ್ನ ತಗೊಂಬಂದಿದ್ ನೋಡಿ, ಇದ್ರ ಮೇಲ್ಗಡೆಗೆ ಇದು ಕಂಪ್ಲೀಟ್ ಆಗಿರುವಂತ ಒಂದು ಲೀಫ್. ಇದ್ರದ್ದು ಮೇಲ್ಗಡೆ ನೀವು ಚಿಕ್ಕದಾಗಿದಾವಲ್ಲ, ಇವುಗಳನ್ನ ನಾವು ಲೀಫ್ ಲೆಟ್ಸ್ ಅಂತ ಕರಿತೀವಿ. ಇದು ಕಂಪ್ಲೀಟ್ ಲ್ಯಾಮಿನಾ ಪೋರ್ಷನ್ ಕಟ್ ಆಗಿ ಮಿಡ್ ರಿಬಿಗೆ ಏನಾಗಿರ್ತದ ಅಂದ್ರೆ ಟಚ್ ಆಗಿರ್ತದ, ರ್ಯಾಚಸ್ ಅನ್ನ ಫಾರ್ಮೇಶನ್ ಮಾಡಿರ್ತದ. ಇಂಥದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಕಂಪೌಂಡ್ ಲೀಫ್ ಅಂತ ಕರಿತೀವಿ. Compound leaf classified into two groups. One is pinnately compound leaf, another one is palmately compound leaf. Pinnately compound leaf ಅಲ್ಲಿ ಏನಾಗುತ್ತೆ ಅಂತಂದ್ರೆ there is an rachis at the center and leaflets attached on it. Example neem. And another one, at the tip of the petioles all leaflets are arranged in the same axis. So such a compound leaf are called as palmately compound leaf. Example silk, cotton. The pattern of arrangement of leaves on the stem or the branches are called as phyllotoxy. There are mainly three different types, that is alternate, opposite and whorled. In alternate manner what happens here, look at the stem, one leaf and this one is another and this is another. The leaves arranged in the alternate manner, one above the another. Such type of arrangement are called as alternate arrangement. And another one, the opposite. In opposite what happens, this is also alternate arrangement. Here look at this one. So idu kuda ನಾವು alternate arrangement ಅಂತ ಕರಿತೀವಿ. ಯಾಕಂತಂದ್ರೆ ಒಂದು ಲೀಫ್ ಇಲ್ಲಿ ಅದ, ಇನ್ನೊಂದು ಇಲ್ಲಿ ಅದ, ಇನ್ನೊಂದು ಇಲ್ಲಿ ಅದ, ನೆಕ್ಸ್ಟ್ ಇಲ್ಲಿ ಅದ, ನೆಕ್ಸ್ಟ್ ಇಲ್ಲಿ ಅದ. ಅಪೋಸಿಟ್ ಅರೇಂಜ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು ಕ್ಯಾಲೋಟ್ರಪಿಸ್ ಎಕ್ಕಿ ಗಿಡ ಅಂತೂ ನೀವು ಆಲ್ಮೋಸ್ಟ್ ನೋಡಿರ್ತೀರಿ. ಒಂದು ಎಲಿ ಪಕ್ಕದಲ್ಲಿ ಇನ್ನೊಂದು ಎಲಿ ಪ್ರೆಸೆಂಟ್ ಇರ್ತದ ಅಪೋಸಿಟ್ ಡೈರೆಕ್ಷನ್ ಮ್ಯಾನರ್ ಅಲ್ಲಿ, ಈ ರೀತಿಯಾಗಿ. ದ ನೆಕ್ಸ್ಟ್ ವರ್ಲ್ಡ್ ಅಂತಂದ್ರೆ ಒಂದೇ ಒಂದು ಸ್ಟೆಮ್ ಇದ್ದು ಅದರ ಸುತ್ತಲಕ್ಕೂ ಲೀಫ್ ಗಳು ಪ್ರೆಸೆಂಟ್ ಇರ್ತಾವು ಸರ್ಕ್ಯುಲರ್ ಮ್ಯಾನರ್ ಅಲ್ಲಿ. ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಅಲ್ಸ್ಟೋನಿಯಾ ಅನ್ನುವಂತ ಒಂದು ಪ್ಲಾಂಟ್ ಅಲ್ಲಿ ಪ್ರೆಸೆಂಟ್ ಇರುವಂತ ಲೀಫ್ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡಬಹುದು.